ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ವೀಡಿಯೋ. ಹಾಸ್ಪಿಟಲ್ಗೆ ನೈಟು ಮತ್ತೆ ಹೋಗಬೇಕಾಗಿತ್ತು, ಮತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ರು. ಹಾಗಾಗಿ ಮತ್ತೆ ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೋ. ಮತ್ತು ಅದು ಒಂದು ಸ್ಕ್ಯಾನಿಂಗ್ ಇತ್ತು, ಮತ್ತು ಇನ್ಫೆಕ್ಷನ್ ಆಗಿತ್ತು ಅಂತ ಬೇರೆ ಹೇಳ್ಬಿಟ್ಟಿದ್ರು. ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೋ. ಹೋಗಬೇಕಾದ್ರೆ ರೋಡಲ್ಲಿ ನಮ್ಮ ಮನೆಯವರು ನಾವು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ತುಂಬ ಲಾಂಗ್ ಜರ್ನಿ ಮಾಡಬೇಕಾಗಿತ್ತು, 1-2 ಅವರ್ ಜರ್ನಿ. ಸೊ ಹಂಗೂ ಜರ್ನಿ ಮಾಡ್ಕೊಂಡು ನಾನು ತಿಂಡಿ ಬೇರೆ ತಿಂದಿರಲಿಲ್ಲ. ಹೋಗ್ತಾಯಿದ್ದೆ, ಫಸ್ಟು ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾ ಇರ್ಬೇಕಾರೆ ನನಗೆ ಬೇರೆ ನಿದ್ದೆ ಬರ್ತಾಯಿತ್ತು. ಹಂಗೂ ಇನ್ನೇನು ಮಾಡೋದು, ವೀಡಿಯೋನಾದರೂ ಮಾಡಿದ್ರೆ ಖುಷಿ ಆಗುತ್ತೆ, ನಿದ್ದೆ ಹೋಗುತ್ತೆ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿದೆ. ಆಮೇಲೆ ಸರಿ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಊಟ ತಿಂದಿಲ್ಲ, ಸುಸ್ತಾಗ್ತೈತೆ, ಅಲ್ಲೆಲ್ಲಾದರೂ ಜ್ಯೂಸ್ ಕೊಡಿಸು ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ಕಬ್ಬಿನ ಜ್ಯೂಸು ಇತ್ತು, ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸ್ತು. ನಾನು ಕಬ್ಬಿನ ಜ್ಯೂಸು ಯಾವಾಗ ಬಂದರೂ ನಾವು ಇಲ್ಲೇ ಕುಡಿಯೋದು ಕಬ್ಬಿನ ಜ್ಯೂಸನ್ನ. ಸೊ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಎರಡು ನೋಡಿ. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರ ಯಾವಾಗ್ಲೂ ಹೀಟ್ ಎಲ್ಲ ಇರ್ಬೇಕು. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರ ಯಾವಾಗ್ಲೂ ಹೀಟ್ ಎಲ್ಲ ಇರ್ಬೇಕು. ಕುಡಿದ್ಬಿಟ್ಟು ಮತ್ತೆ ಮುಂದೆ ಹೋದೋ. ಮತ್ತು ನಮ್ಮ ಮಮ್ಮಿನ ಬರೋಕ್ಕೆ ಹೇಳಿದ್ದು ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ನಮಗೆ. ಸೊ ನಮ್ಮ ಮಮ್ಮಿನೂ ಬಂದರು, ಅಲ್ಲಿ ಹತ್ಕೊಂಡ್ರು ನಮ್ಮ ಜೊತೆ ಬೈಕಲ್ಲಿ. ಇವಾಗ 3 ಜನ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಸೊ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅದು ಇನ್ನೂ 30 ಕಿಲೋಮೀಟರ್ ಇತ್ತು. ಸೊ 3 ಜನ ಹೋಗ್ಬೇಕಾದ್ರೆ ಸುತ್ತ ಮಾವಿನ ಮರಗಳಿದ್ದು, ನೇಚರ್ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡ್ಕೊಂಡೆ. ಸೊ ಓಕೆ ಆಯಿತು. ಆಮೇಲೆ ಹಾಸ್ಪಿಟಲ್ ಸಿಕ್ತು, ಹಾಸ್ಪಿಟಲ್ಗೆ ಹೋದೆ. ಡಾಕ್ಟ್ರು ಇದ್ದರು, ಬರ್ತೀನಿ ಇರು ಅಂತ ಹೇಳಿದ್ರು. ಸೊ ಒಳಗಡೆ ಹಾಸ್ಪಿಟಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ ಕೂತ್ಕೊಂಡು. ಸೊ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ಓಕೆ, ಅವ್ರು ಚೆಕಪ್ ಆದಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು. ಓಕೆ, ಸ್ಕ್ಯಾನಿಂಗ್ ಹೋಗೋ ಅಂದ್ಬಿಟ್ಟು ನಮ್ಮ ಮಮ್ಮಿ ಅಲ್ಲಿ ಸ್ಕ್ಯಾನಿಂಗಲ್ಲಿ ಮೊದಲೇ ಹೆಸರು ಎಲ್ಲ ಬರೆಸ್ಬೇಕಿತ್ತು, ಅದಕ್ಕೆ ನಮ್ಮ ಮಮ್ಮಿ ಬರೆಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತು ಸಂಜೆ 3:30 ಸ್ಕ್ಯಾನಿಂಗೋಸ್ಕರ ಇವಾಗ ಮತ್ತೆ ಸ್ಕ್ಯಾನಿಂಗಿಗೆ ಹೋಗ್ತಾಯಿದ್ದೀವಿ. 3:30 ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವಿಬ್ಬರೇ ಹೋದ್ವಿ ಬೈಕಲ್ಲಿ. ನೋಡಿ, ಅಲ್ಲೇ ಹಾಸ್ಪಿಟಲ್ ಕೂತಿದ್ದೀನಿ, ಸ್ಕ್ಯಾನಿಂಗ್ ಮಾಡಿಸೋಣ ಅಂತ. ತುಂಬ ಜನ ಇದ್ದರು. ಸೊ ನನ್ನ ಕರೆದ್ರು. ಸೊ ನಾನಿವಾಗ ಒಳಗಡೆ ಹೋಗ್ತೀನಿ. ಅಲ್ಲಿಂದ ಸ್ಕ್ಯಾನಿಂಗ್ ಎಲ್ಲ ಆಯಿತು, ರಿಪೋರ್ಟ್ ಎಲ್ಲ ಬಂತು. ಸೊ ಮನೆಗೆ ಬಂದೋ.